ಈಗ ಒಂದು ಮಾತು ಕೆಟ್ಟದಾಗಿ ಗುರೂಜಿ ಬಗ್ಗೆ ಮಾತಾಡಬೇಡ. ಶಾಪ ತಟ್ಟತ್ತೆ ಕಣೋ. ಅಂತ ಪುಣ್ಯಾತ್ಮರನ್ನ ನಿಂದನೆ ಮಾಡೋದು ಶ್ರೇಯಸ್ಸಲ್ಲ. ನಾನು ನಿಮ್ಮ ಗುರೂಜಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿಲ್ಲ. ಅವ್ರನ್ನೇ ಕೇಳಿ, ಅವರೇ ನಿಮ್ಗೆ ಹೇಳ್ತಾರೆ. ಅಪ್ಪ ನಾಳೆ ರಜಾ ಹಾಕ್ಬೇಕು. ಯಾಕೆ? ಬೆಂಗಳೂರಿಗೆ ಹೋಗಕ್ಕೆ. ಯಾಕೆ? ಸಾಹೇಬ್ರ ಜೊತೆ ಮಾತಾಡ್ಬೇಕು. ಯಾಕೆ? ಅಯ್ಯೋ ಅಪ್ಪ, ಅಕ್ಕನ ಮದ್ವೆ ಬಗ್ಗೆ ಮಾತಾಡಕ್ಕೆ. ಯಾಕೆ? ಏನಂದೆ? ಕೈ ಹಿಡಿದು ಕೇಳಿಸ್ಕೊಂಡ್ಲಿಲ್ವೇನಪ್ಪ? ಅವಳ ಮದ್ವೆ ಅಂತ ಆದ್ರೆ ಸಾಹೇಬ್ರನೇ ಅಂತ. ಅದಕ್ಕೆ ನಾಳೆ ಅವ್ರ ಮನೆಗೆ ಹೋಗಿ ಅವಳ ಮದ್ವೆ ವಿಚಾರ ಪ್ರಸ್ತಾಪ ಮಾಡ್ಬೇಕು. ನಿನ್ ತಲೆಯಲ್ಲಿ ಬುದ್ಧಿಗಿದ್ದಿ ಇದೆಯೇನೆ? ಏನ್ ತಮಾಷೆ ಮಾಡ್ತಾ ಇದೀಯಾ? ಅಪ್ಪ, ಅಕ್ಕನ ಮದ್ವೆ ವಿಚಾರದಲ್ಲಿ ಏನ್ ತಮಾಷೆ ಮಾಡ್ಲಾ ಅಂತ ನಿಮ್ಗೂ ಗೊತ್ತು. ಇನ್ಸ್ಪೆಕ್ಟರ್ ಕುಮಾರ್ ಅವ್ರು ಹೇಳಿದ್ದಾರೆ, ಇನ್ 15 ದಿನದಲ್ಲಿ ಆ ಕೊಲೆಗಾರನ್ನ ಹಿಡಿತೀನಿ ಅಂತ. ನಾವು ಹೋಗಿ ಮದ್ವೆ ವಿಚಾರ ಪ್ರಸ್ತಾಪ ಮಾಡಿದ್ರೆ 15 ದಿನದ ಒಳಗಡೆ ಮದ್ವೆನೂ ಆಗತ್ತೆ, ಆ ಕೊಲೆಗಾರನು ಸಿಗ್ಬೀಳ್ತಾನೆ. ಏನ್ ಹೇಳ್ತೀಯಾ? ನೀನ್ ಹೇಳೋದನ್ನ ಸರಿ, ಆದ್ರೆ ಕೂತ್ಕೊಂಡು ಯೋಚನೆ ಮಾಡು. ನೀನು ಚಾಲೆಂಜ್ ಮಾಡಿದೆ, ನಿಮ್ಮ ಅಕ್ಕನಿಗೆ ಅವ್ರ ಮೇಲೆ ಒಳ್ಳೆ ಭಾವನೆ ಬಂತು, ಪ್ರೀತಿನೂ ಇದೆ. ಹಾಗಂತ ನಾವು ಹೋಗಿ ಪ್ರಸ್ತಾಪ ಮಾಡಿದ್ರೆ ಅವ್ರು ಒಪ್ಕೊಂಡ್ಬಿಡ್ತಾರೇನೆ? ಒಪ್ಸೋ ಪ್ರಯತ್ನ ಮಾಡೋಣ ಅಪ್ಪ. ಇಷ್ಟು ದಿನ ಮದ್ವೆನೇ ಬೇಡ ಅಂತಿದ್ದಳು, ಈಗ ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳಿದಾಳೆ. ಪ್ರೀತಿ ಇದೆ ಅಂತೆಲ್ಲ ಮಾತಾಡ್ತಿದ್ದಾಳೆ. ನಾವ್ ಇವಾಗೇನಾದ್ರೂ ತಡ ಮಾಡಿದ್ರೆ ಅವಳ ಮನ್ಸು ಬದಲಾಯಿಸ್ಬಿಡ್ತಾಳೆ. ಆಮೇಲೆ ಅವಳು ಒಪ್ಕೊಳ್ಳೋದೇ ಇಲ್ಲ ಅಪ್ಪ. ಅವಳು ಎಂತ ಹಠ ಮಾರಿ ಅಂತ ನಿನ್ಗೂ ಗೊತ್ತು. ಎಲ್ಲ ಗೊತ್ತು ಕಣೆ. ಇವಳು ಹಠ ಮಾಡಿದ್ಲು ಅಂತ ನಾನು ಹೋಗಿ ನನ್ನ ಮಗಳನ್ನ ನಿಮ್ಮನೆ ಸೊಸೆ ಮಾಡ್ಕೊಳ್ಳಿ ಅಂತ ಕೇಳಕ್ಕಾಗುತ್ತೇನೆ? ಮುಗಿಯಲ್ವಾ? ನೀನ್ ಇಲ್ಲಿ ಕೂತ್ಕೊಂಡು ಎಲ್ಲಾನು ಹೇಳ್ಬಿಡು. ನಿನ್ ಕೈಲಿ ಆಗಲ್ಲ ಅಂತ ಹೇಳು, ಒಪ್ಕೋತೀನಿ. ಅದ್ ಬಿಟ್ಟು ಮದ್ವೆನೇ ಆಗಲ್ಲ ಅಂತೆಲ್ಲ ಹೇಳ್ಬೇಡ. ಮತ್ತೆ ನೀನೇ ಹೋಗಿ ಮಾತಾಡೆ, ಅವ್ರು ಒಪ್ಕೊಳ್ಳಿ, ಊದಿಸ್ಬೇಡ ವಾಲ್ಗನ. ನಾನೇ ಹೋಗಿ ಮಾತಾಡೋ ಹಾಗಿದ್ದಿದ್ರೆ ನಿನ್ನ ಹತ್ರ ಬಂದು ಕೇಳ್ತಾ ಇರ್ಲಿಲ್ಲ. ಅಪ್ಪ ಪ್ಲೀಸ್ ಒಪ್ಸೋಣ ಅವ್ರನ್ನ. ಕಾಲ್ ಹಿಡ್ಕೊಳ್ಳೋಣ, ಬೇಡ್ಕೊಳ್ಳೋಣ, ಅವ್ರು ಒಪ್ಕೊಳ್ತಾರೆ. ಇಷ್ಟು ಮಾಡಿದ್ರು ಒಪ್ಪಲ್ಲ ಅಂದ್ರೆ ಏನೇ ಮಾಡೋದು? ಒಪ್ತಾರಪ್ಪ. ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಅಂತ ಇರುತ್ತೆ. ಆ ದಾರಿಯಲ್ಲಿ ನಾವು ಹೋಗೋಣ, ಆಗ ಅವ್ರು ಖಂಡಿತವಾಗ್ಲೂ ಒಪ್ತಾರೆ. ಆಗ್ಲೂ ಒಪ್ಲಿಲ್ಲ ಅಂದ್ರೆ ಹೇಳೆ, ಒಪ್ಲಿಲ್ಲ ಅಂದ್ರೆ ಏನ್ ಮಾಡೋದು? ನೋಡ್ದ್ಯಾ, ನಿನಗೆ ಉತ್ತರ ಕೊಡಕ್ಕಾಗ್ತಾ ಇಲ್ಲ. ನಂಬಿಕೆ ಬಗ್ಗೆ ಮಾತಾಡ್ತೀಯ ನೀನು. ಒಪ್ಕೊಳಕ್ ಮುಂಚೆ ನೆಗೆಟಿವ್ ಆಗಿ ಮಾತಾಡಬೇಡಪ್ಪ. ಅವರು ಖಂಡಿತವಾಗ್ಲೂ ಒಪ್ಕೊಳ್ತಾರೆ. ಹಾಗೊಂದ್ ವೇಳೆ ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ನಮ್ ಯೋಗ್ಯತೆನೇ ಇಷ್ಟು ಅಂತ ಸುಮ್ಮನಾಗ್ಬಿಡೋಣ. ನೋಡು, ನಾಳೆ ನೀನ್ ರಜಾ ಹಾಕು. ಹಾಗೆ ನೀನು ದೊಡ್ಡ ಸಾಹೇಬ್ರಿಗೆ ಫೋನ್ ಮಾಡಿ ನಾಳೆ ಮದುವೆ ವಿಷಯ ಮಾತಾಡಕ್ ಬರ್ತಾ ಇದೀವಿ, ಬಿಡು ಮಾಡ್ಕೊಳ್ಳಿ ಅಂತಾನು ಹೇಳು, ಸರಿನಾ? ಯಾರು ಕೂಡುವರು ಯಾರು ಕಾಡುವರು ಬಾಳ ಪಯಣದಲ್ಲಿ, ಸೋತು ಗೆದ್ದವರು ಗೆದ್ದು ಸೋತವರು ಎಲ್ಲ ಸಿಗುವರಿಲ್ಲಿ, ಎಲ್ಲೂ ನಿಲ್ಲದಿರು, ಮುಂದೆ ಸಾಗುತ್ತಿರು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ.
ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.